ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಬೆಳಗಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕುಕ್ಕಿಂಗ್ ವ್ಲಾಗ್ ದ್ವಾದಶಿ ದಿನದ ಅಡಿಗೆ ಏನೇನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ. ತುಂಬ ಜನ ಕಮೆಂಟ್ ಹಾಕ್ತಾ ಇದ್ದೀರಾ, ಯಾಕೆ ಅಡುಗೆ ವಿಡಿಯೋಸ್ ಬರ್ತಾ ಇಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಕಮೆಂಟ್ಸ್ ಹಾಕ್ತಾ ಇದ್ದೀರಾ. ನನಗೆ ವೀಡಿಯೋಸ್ ಮಾಡಲಿಕ್ಕೆ ಟೈಮ್ ಆಗ್ತಾ ಇಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಹಾಕೋದಕ್ಕೆ ಆಗ್ತಾ ಇಲ್ಲ ನನಗೆ. ಮತ್ತು ಪ್ರಯತ್ನ ಮಾಡ್ತೀನಂತೆ, ಆದಷ್ಟು ನಾನು ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ದ್ವಾದಶಿದು ಮಾತ್ರ ತಪ್ಪಿಸೋದಿಲ್ಲ ಅಂತ ಈಗಾಗಲೇ ನಿಮಗೆಲ್ಲ ಮಾತು ಕೊಟ್ಟಿದ್ದೆ. ಅದೇ ಪ್ರಕಾರವಾಗಿ ಇವತ್ತಿನ ದ್ವಾದಶಿ ಅಡುಗೆ ಬೆಳಗ್ಗೆ 5 ಗಂಟೆ ಆಗಿತ್ತು. ನೋಡಿರಿ, ಫಸ್ಟ್ ನಾನು ಕುಕ್ಕರ್ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಪ್ರತಿ ಸಲ ಹೇಳ್ತಾ ಇರ್ತೀನಲ್ವ, ಅದೇ ಪ್ರಕಾರವಾಗಿ ಕುಕ್ಕರ್ ಇಟ್ಕೊಂಡ್ಬಿಟ್ರೆ ಮತ್ತು ಅನ್ನ ಬೇಳೆ ಒಟ್ಟೊಟ್ಟಿಗೆ ಬೆಂದುಬಿಡುತ್ತೆ. ಈಸಿಯಾಗಿ ಬೇಗನೆ ಅಡುಗೆ ಮಾಡ್ಕೋಬೋದು. ಇವತ್ತು ಸ್ವಲ್ಪ ಸಿಂಪಲಾಗಿ ಅಡುಗೆ ಮಾಡಿದ್ದೀನಿ, ಆದರೂ ಸಹ ಪಾಯಸ ಚಿತ್ರಾನ್ನ ಅದು ಇದ್ದೇ ಇರುತ್ತೆ. ಬೇಗ ಹೊರಡೋರಿದ್ರು ಮನೆಯಲ್ಲಿ, ಅದಕ್ಕೋಸ್ಕರ 7 ಗಂಟೆಗೆಲ್ಲ ಊಟ ಕೂಡಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಬೇಗ ಶುರು ಮಾಡಿದ್ದೀನಿ. ಫಸ್ಟ್ ನೋಡಿರಿ, ಕೆಳಗಡೆ ಅಕ್ಕಿ ಇಟ್ಟಿದ್ದೀನಿ, ಮೇಲ್ಗಡೆ ಬೇಳೆ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬೇಡಂತೆ. ಕುಕ್ಕಿಂಗ್ ವಿಡಿಯೋಸು ಡೈಲಿ ಮಾಡಬೇಕು ಅಂತ ಅಂದ್ಕೊತೀನಿ, ಆದರೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಡೈಲಿ ರೊಟೀನ್ ಏನಿರುತ್ತೆ ಸ್ನೇಹಿತರೆ, ಎಲ್ಲ ಸೇಮ್, ಎಲ್ಲರ ಮನೆಯಲ್ಲಿರೋ ಥರ ನಮ್ಮ ಮನೆಯಲ್ಲೂ ಸಹ ಇರುತ್ತೆ. ಆಮೇಲೆ ಡೈಲಿ ರೊಟೀನ್ ಅಡುಗೆ ಹಾಕ್ತಾಯಿದ್ರೆ ನಿಮಗೂ ಸಹ ಬೋರ್ ಬರುತ್ತೆ, ನನಗೂ ಹಾಕೋದಕ್ಕೆ ಬೋರ್ ಅನಿಸುತ್ತೆ. ಯಾಕಂದರೆ ಸೇಮ್ ಅದೇ ಅಡುಗೆ ಅದೇ ತೋರಿಸೋದಕ್ಕೆ ನೋಡೋರಿಗೂ ಸಹ ಬೋರ್ ಅನಿಸುತ್ತೆ. ಸ್ಪೆಷಲಾಗಿ ಏನಾದರೂ ಮಾಡಿದಾಗ ಖಂಡಿತ ಹಾಕ್ತೀನಿ. ಮತ್ತು ದ್ವಾದಶಿ ಅಡುಗೆ ಅಂತೂ ಮಿಸ್ ಮಾಡೋದಿಲ್ಲ. ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಆಧ್ಯಾತ್ಮವಾಣಿಯಲ್ಲಿ ಬ್ಯುಸಿ ಇರ್ತೀನಿ, ನಿಮಗೆಲ್ಲ ಗೊತ್ತಿದೆ. ನಾನು 2 ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋದ್ರಲ್ಲೇ ರಾತ್ರಿ ಆಗಿಬಿಡುತ್ತೆ. ಯಾಕಂದರೆ ಈಗ ಮಾಘ ಪುರಾಣ ಬೇರೆ ಹಾಕ್ತಾ ಇದ್ದೀನಲ್ವ, ಡೈಲಿ ನೈಟ್ ಅಷ್ಟೊತ್ತಿಗೆ ನಾನು ಹಾಕ್ಬಿಡ್ಬೇಕು. ಒಂದೊಂದ್ಸಲ ಮರ್ತೋಗ್ಬಿಡ್ತೀನಿ. ನಿನ್ನೆ 10:00ವರೆಗೆ ನಾನು ಪೋಸ್ಟ್ ಮಾಡಿದೆ ರಾತ್ರಿ. ಹಾಗಾಗಿ 2 ವೀಡಿಯೋ ಎಡಿಟಿಂಗು ಹಾಕೋದು ತುಂಬ ಕಷ್ಟ ಆಗುತ್ತೆ. ನನಗೂ ಸಹ ಮನೆಯಲ್ಲಿ ಕೆಲಸಗಳಿರುತ್ತೆ. ಈ ಅಡುಗೆದು ಸೇರಿಸ್ಕೊಂಡ್ಬಿಟ್ರೆ 3-4 ವೀಡಿಯೋ ಆಗಿಬಿಡುತ್ತೆ. ಹಾಗಾಗಿ ಅದು ಒಂದು ಸ್ವಲ್ಪ ಪುರಾಣದ್ದು ಅದೆಲ್ಲ ಮುಗ್ದೋಗ್ಬಿಡಲಿ. ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿರಿ, ಕಡಲೆಬೇಳೆ, ಉದ್ದಿನಬೇಳೆ, ಒಣಕೊಬ್ಬರಿ ಎಲ್ಲ ಹುರ್ಕೊತಾ ಇದ್ದೀನಿ. ಇದು ಚಟ್ನಿ ಮಾಡೋದಕ್ಕೆ. ಆಮೇಲೆ ನೆನ್ನೆ ನಾನು ಸ್ವಲ್ಪ ತರಕಾರಿಗಳನ್ನ ಆನ್ಲೈನಲ್ಲಿ ತರಿಸ್ದೆ ಸ್ನೇಹಿತರೆ, ಫ್ಲಿಪ್ಕಾರ್ಟಲ್ಲಿ. ಇದು ಯಾವುದೇ ಆ್ಯಡ್ ಅಲ್ಲ, ಪ್ರಮೋಷನ್ ಅಲ್ಲ, ನಾನು ಸುಮ್ಮನೆ ಹೇಳ್ತಾ ಇರೋದಷ್ಟೇ ನಾನು ತರಿಸಿರೋದ್ರ ಬಗ್ಗೆ. ಮನೆಯಲ್ಲಿ ಏನೂ ತರಕಾರಿ ಇರಲಿಲ್ಲ. ಬೆಳಗ್ಗೆ ಎದ್ದರೆ ದ್ವಾದಶಿ, ಸೊಪ್ಪಂತೂ ಕಂಪಲ್ಸರಿ ಬೇಕೇ ಬೇಕು ನಮಗೆ ತೊವ್ವೆ ಮಾಡೋದಕ್ಕೆ. ಹಾಗಾಗಿ ಏನಪ್ಪ ಮಾಡೋದು, ನನಗೂ ಯಾಕೋ ಸುಸ್ತು ಅನಿಸ್ಬಿಟ್ಟಿತ್ತು, ಹೋಗಲಿಕ್ಕೆ ಆಗಲೇ ಇಲ್ಲ ಮಾರ್ಕೆಟ್ಗೆ. ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನ್ನ ಮಗ ಹೇಳ್ದ, ಅಮ್ಮ ಆನ್ಲೈನ್ ಬುಕ್ ಮಾಡಿಬಿಡ್ತೀನಿ, ಈಗಲೇ ಬಂದುಬಿಡುತ್ತೆ ನೋಡು 5-10 ನಿಮಿಷಕ್ಕೆ ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ದೆ. ಬ್ಲಿಂಕಿಟ್ಟಲ್ಲೂ ಸಹ ತರಿಸ್ತಾ ಇರ್ತೀವಿ, ಆದರೆ ಫ್ಲಿಪ್ಕಾರ್ಟ್ ಒಂದ್ಸಲ ಟ್ರೈ ಮಾಡೋಣ ಅಂತ ನೆನ್ನೆ ತರಿಸ್ದೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು ಅಂದರೆ, ಕೊತ್ತಂಬರಿ ಸೊಪ್ಪಾಗಲಿ ಪಾಲಕ್ ಸೊಪ್ಪು ತರಿಸಿದೆ, ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ನೀಟಾಗಿ ಎಲ್ಲ ಬಿಡಿಸ್ಬಿಟ್ಟು ಈ ಥರ ಕವರ್ ಮಾಡಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕಳಿಸಿದ್ದಾರೆ. ತುಂಬ ಫ್ರೆಶ್ ಆಗಿತ್ತು ತರಕಾರಿ. ನಂಗೆ ನೋಡಿದ ತಕ್ಷಣ ಸಖತ್ ಖುಷಿ ಅನ್ನಿಸ್ತು. ಆರಾಮಾಗಿ ನಾವು ಇದ್ದಲ್ಲಿಗೆ ತರಿಸ್ಕೋಬೋದು. ಹಾಗಾಗಿ ನೆನ್ನೆ ನಾನು ಟ್ರೈ ಮಾಡಿದ್ದೆ, ನಿಮಗೂ ಸಹ ತಿಳಿಸ್ತಾ ಇದ್ದೀನಿ ಅಷ್ಟೇ. ಫ್ಲಿಪ್ಕಾರ್ಟಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೆ ಬರುತ್ತೆ. 9 ಮಿನಿಟ್ಸಲ್ಲೇನೋ ಬಂತು ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು ನನಗೂ ಸಹ. ತರಕಾರಿ ಫ್ರೆಶ್ ಆಗಿದ್ದರೆ ಮಾಡಿ ತಿನ್ನೋದಕ್ಕೂ ಸಹ ರುಚಿ ಇರುತ್ತೆ, ಮತ್ತು ಮಾಡೋದಕ್ಕೂ ಸಹ ಇಂಟ್ರೆಸ್ಟ್ ಬರುತ್ತೆ. ತರಕಾರಿ ಎಲ್ಲ ಒಂಥರ ಬಾಡೋಗ್ಬಿಟ್ರೆ ಚೆನ್ನಾಗಿ ಅನಿಸೋದಿಲ್ಲ. ಆಮೇಲೆ ಸಂಡೇಸು ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಇರುತ್ತೆ. ಸಂಡೇ ಬೆಳಗ್ಗೆ ನಾವು ಬೆಳಗ್ಗೆ ಹೋಗಿ ತಂದ್ಕೊಂಡ್ಬಿಡ್ತೀವಿ 5:30-6 ಗಂಟೆಗೆಲ್ಲ. ತುಂಬ ಫ್ರೆಶ್ ಆಗಿರುತ್ತೆ, ಮತ್ತು ಅವರೇ ರೈತರು ಬೆಳೆದು ತೊಗೊಂಡು ಬಂದು ಮಾರ್ತಾ ಇರ್ತಾರೆ. ಹಾಗಾಗಿ ಭಾನುವಾರ ಸಂತೆ ಅಂತ ಹೇಳ್ಬೋದು. ಭಾನುವಾರಕ್ಕೊಂದು ಸಲ ಅಲ್ಲಿ ತಂದ್ಕೊತೀವಿ. ಮಧ್ಯದಲ್ಲಿ ಖಾಲಿ ಆಗುತ್ತೆ ಒಂದೊಂದು ಸಲ, ಹೀಗೇನಾದರೂ ತರಿಸ್ಕೊತೀನಿ. ನಿಮಗೆ ಸುಮ್ಮನೆ ತಿಳಿಸೋಣ ಅಂತ ಹೇಳಿದೆ ಅಷ್ಟೇ. ಇದು ಯಾವುದೋ ಪ್ರಮೋಷನ್ ವೀಡಿಯೋ ಅಲ್ಲ. ಈಗ ನೋಡಿರಿ, ನಾನು ಹಸಿಮೆಣ್ಸಿನ್ಕಾಯಿ, ಒಣಕೊಬ್ಬರಿ, ಸ್ವಲ್ಪ ಜೀರಿಗೆ, ಮೆಂತ್ಯವನ್ನು ಹುರಿತಾ ಇದ್ದೀನಿ. ಇದು ಯಾಕೆ ಅಂತ ನಿಮಗೆ ಗೊತ್ತಿರಬೇಕು, ತೊವ್ವೆಗೆ ಹಾಕಲಿಕ್ಕೆ ಅಂತ. ಈಗ ಅದು ಹುರಿದು ತೆಗೆದಾಯಿತು. ಚಟ್ನಿಗೂ ಸಹ ಹುರಿದು ತೆಕ್ಕೊಂಡಿದ್ದೀನಿ. ಈಗ ಹೆಸರು ಬೇಳೆನ ಬೇಯಕ್ಕಿಟ್ಟಿದ್ದೀನಿ ಪಾಯಸಕ್ಕೆ. ಈಗ ಫಸ್ಟ್ ನಾನು ತೊವ್ವೆಗೆ ರುಬ್ಕೊಂಡ್ಬಿಟ್ಟು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಡ್ತೀನಿ. ಆಮೇಲೆ ಚಟ್ನಿಗೆ ರುಬ್ತೀನಿ. ನೋಡಿರಿ, ಇದು ಪೇಸ್ಟ್ ರೆಡಿ ಆಯಿತು. ತುಂಬ ರುಚಿ ಇರುತ್ತೆ ಈ ಥರ ತೊವ್ವೆ ಮಾಡಿದ್ರೆ. ಇವತ್ತು ತುಂಬ ಟೇಸ್ಟಾಗಿ ಆಗಿತ್ತು ಅಡುಗೆ.
ಈಗ ನೋಡಿರಿ ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಜೀರಿಗೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನು ಒಂಚೂರು ಖಾರ ಪುಡಿ ಹಾಕಿದ್ದೀನಿ, ಒಂದು ಸ್ವಲ್ಪನೇ ಚಟ್ನಿ ಮಾಡಿದೆ, ಜಾಸ್ತಿ ಇಲ್ಲ. ಈಗ ಹುಣಸೆ ಹಣ್ಣು, ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಇದನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಫಸ್ಟು ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಪುಡಿ ಆಗಬೇಕು ಈ ರೀತಿಯಾಗಿ. ಇದಕ್ಕೆ ಒಂಚೂರು ನೀರು ಹಾಕಿ ತರ್ತರಿಯಾಗಿಯೇ ಚಟ್ನಿ ಮಾಡ್ಕೋಬೇಕು. ತುಂಬ ನೈಸಾಗಿ ಚಟ್ನಿ ಮಾಡಬಾರ್ದು, ಚೆನ್ನಾಗಿರೋದಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಯಾವುದಕ್ಕಾದರೂ ತಿನ್ಬೋದು, ತುಂಬ ರುಚಿ ಇರುತ್ತೆ. ನಮ್ಮ ಮನೇಲಂತೂ ಇದಕ್ಕೆ ದ್ವಾದಶಿ ಚಟ್ನಿ ಅಂತ ಕರೀತಾರೆ. ನಮ್ಮ ಮನೆಯವರು ಸುಮ್ಮನೆ ಹಾಗೆ ತಮಾಷೆಗೆ ದ್ವಾದಶಿ ಚಟ್ನಿ ಮಾಡಲ್ವಾ ಅಂತ. ಅದು ನಮ್ಮ ಅತ್ತೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವರಿಂದ ನಾನು ಕಲ್ತಿದ್ದು ಇದನ್ನು. ಆವಾಗಿಂದನೂ ನಮ್ಮ ಮನೆಯವ್ರು ದ್ವಾದಶಿ ಚಟ್ನಿ ಅಂತಲೇ ಅನ್ನೋದು. ಹಾಗಾಗಿ ಅವಾಗವಾಗ ನಾನು ಮಾಡ್ತಾಯಿರ್ತೀನಿ. ಈಗ ನೋಡಿರಿ, ತೆಂಗಿನಕಾಯಿ ತುರಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಒಂಚೂರು ನೀರು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಕಾಯಿಗಂಜಿ ಇಲ್ಲದೆ ನಾನು ದ್ವಾದಶಿ ಊಟ ಮಾಡೋದೇ ಇಲ್ಲ ಸ್ನೇಹಿತರೆ. ಹಿಂದೆ ನಿಮ್ಗೆ ಹೇಳಿದೆ, ಒಂದ್ಸಲ ನಮ್ಮ ಮನೆಯವ್ರು ಅಂತಿರ್ತಾರೆ, ಇರಲಿ ಬಿಡು, ಯಾಕೆ ಮಾಡ್ತೀಯಾ, ಇಷ್ಟೆಲ್ಲ ಇದೆ ಮತ್ತೆ ಗಂಜಿ ಯಾಕೆ ಅಂತ. ನಾನು ಮಾಡೇ ಮಾಡ್ತೀನಿ ಅಂತೀನಿ. ಯಾಕಂದರೆ ಗಂಜಿ ತಿಂದೇ ಇದ್ದರೆ ನನಗೆ ದ್ವಾದಶಿ ಪೂರ್ತಿ ಅನಿಸೋದೇ ಇಲ್ಲ. ನನಗೆ ತುಂಬ ಇಷ್ಟ, ನಾನು ಗಂಜಿನೇ ಸ್ವಲ್ಪ ಜಾಸ್ತಿ ತಿಂತೀನಿ. ಹಾಗಾಗಿ ಗಂಜಿ ಮಾಡೇ ಮಾಡ್ತೀನಿ. ತೆಂಗಿನಕಾಯಿ ಇತ್ತು ಅಂದರೆ ಕಂಪಲ್ಸರಿ ಮಾಡ್ತೀನಿ. ಈಗ ನೋಡಿರಿ, ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಕಡೆ ಹೆಸರುಬೇಳೆ ಬೇಯ್ತಾ ಇದೆ ಪಾಯಸಕ್ಕೆ, ಈ ಕಡೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು, ಇಂಗು ಇದಿಷ್ಟು ಹಾಕಿಬಿಟ್ಟು ಸ್ವಲ್ಪ ಚಟ್ನಿಗೆ ತೆಕ್ಕೊಂಬಿಡ್ತೀನಿ ಒಗ್ಗರಣೆ. ನಂತರ ಅದೇ ಒಗ್ಗರಣೆಗೆ ಒಂಚೂರು ಹುಳಿ ಪುಡಿ, ಒಂಚೂರು ಖಾರದ ಪುಡಿ ಹಾಕಿಬಿಟ್ರೆ ಭಾತ್ ರೆಡಿ ಆಗಿಬಿಡುತ್ತೆ. ಸಿಂಪಲ್ ಆ್ಯಂಡ್ ಈಸಿ ಭಾತ್ ಅಂತ ಹೇಳ್ಬೋದು, ದಿಢೀರಂತ. ಯಾಕಂದರೆ ಪಾಯಸ ಮಾಡಿದಾಗ ಬರೀ ಪಾಯಸ ಮಾಡಬಾರ್ದು ಅಂತ ಹಿಂದೆ ನಿಮಗೆ ತಿಳಿಸಿದ್ದೆ. ಏನಾದರೂ ಒಂಚೂರು ಭಾತು, ಚಿತ್ರಾನ್ನ ಈ ಥರದ್ದು ಮಾಡಬೇಕು. ಹಾಗಾಗಿ ಅದು ಶಾಸ್ತ್ರ ಅಂತ, ಬರೀ ಪಾಯಸ ಶಾಸ್ತ್ರದ ಪ್ರಕಾರ ಮಾಡಬಾರ್ದು ಅಂತ. ಹಾಗಾಗಿ ನೋಡಿರಿ, ಭಾತು ರೆಡಿ ಆಯಿತು, ಚಟ್ನಿಗೂ ಸಹ ಒಗ್ಗರಣೆ ಆಗೋಯ್ತು. ಈಗ ಭಾತ್ಗೆ ಒಗ್ಗರಣೆ ಆಯಿತು, ಚಟ್ನಿ ಆಯಿತು, ಪಾಯಸನೂ ಆಗ್ತಾಯಿದೆ. ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಎಲ್ಲ ಸ್ವಲ್ಪನೇ ಮಾಡಿದ್ದೀನಿ ಸ್ನೇಹಿತರೆ, ಒಂದು ಹೊತ್ತಿಗೆ ಎಷ್ಟಾಗುತ್ತೋ ಅಷ್ಟೇ. ರಾತ್ರಿಗೆ ಫಲಹಾರ ಏನಾದ್ರು ಮಾಡ್ಕೊತೀವಿ. ಹಾಗಾಗಿ ಇವತ್ತು ಸೆಟ್ ದೋಸೆ ಮಾಡೋಣ ಅಂತ ನೆನೆ ಹಾಕಿದ್ದೀನಿ, ರುಬ್ಬಿ ಇಟ್ಟಿದ್ದೀನಿ. ರಾತ್ರಿಗೆ ಅಂದರೆ ಎಲ್ಲರೂ ಬಂದ ಮೇಲೆ ಸೆಟ್ ದೋಸೆ ಮತ್ತು ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಒಂದು 2-3 ಸಲ ನಾನು ಸೆಟ್ ದೋಸೆದು ವಿಡಿಯೋ ಹಾಕಿದ್ದೀನಿ. ಈಗ ಹೆಸರುಬೇಳೆ ಬೆಂದಿದೆ, ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿದ್ದೀನಿ, ಮತ್ತು ಒಂಚೂರು ಒಣ ಕೊಬ್ಬರಿ, ಏಲಕ್ಕಿ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಕಲಸಿ, ಇದು ಒಂದು ರೌಂಡ್ ಕುದ್ದ ಮೇಲೆ ಇದನ್ನು ಇಳಿಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂಚೂರು ಹಾಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಕುಕ್ಕರ್ ಸಹ ಕೂಲ್ ಆಗಿದೆ. ಈಗ ಬೇಳೆ ತೆಕ್ಕೊಂಡ್ಬಿಟ್ರೆ ನಮಗೆ ತವ್ವೆ ಸಾರು ಮಾಡಲಿಕ್ಕೆ ಮತ್ತು ಗಂಜಿಗೆ ಅನ್ನ ಬೇಕಲ್ವ, ಅದಕ್ಕೋಸ್ಕರ ನಾನು ಇದೇ ಅನ್ನಕ್ಕೇ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಬಿಟ್ಟಿದ್ದೀನಿ. ಅದು ಮೆತ್ತಗಾಗ್ಬಿಡುತ್ತೆ. ಈಗ ಈ ಕಡೆ ನಾನು ತವ್ವೆಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಇಂಗು ಒಟ್ಟಿಗೆ ಒಗ್ಗರಣೆ ಮಾಡ್ಕೋಬೋದಲ್ಲ ಅಂತ ಹೇಳ್ಬೋದು ನೀವು. ಆದರೆ ಒಂದೊಂದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬಿಟ್ಟಿರ್ತೀನಿ ಚಿತ್ರಾನ್ನಕ್ಕೆ, ಚಟ್ನಿಗಳಿಗೆ. ನಾನು ತವ್ವೆಗೆ, ಸಾರಿಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋದಿಲ್ಲ, ಅದು ಚೆನ್ನಾಗಿ ಅನಿಸೋದಿಲ್ಲ. ಬಾಯಿಗೆ ಸಿಗುತ್ತೆ ಕಟ ಅಂತ ಹೇಳ್ಬಿಟ್ಟು. ಮತ್ತು ಸಾರಿಗೆಲ್ಲ ಅದನ್ನು ಹಾಕಬಾರ್ದು, ಒಂಚೂರೇ ಸಾರಿಗೆ ತುಂಬ ಒಗ್ಗರಣೆ ಸಹ ಹಾಕಬಾರ್ದು. ಏಕೆಂದರೆ ಎಣ್ಣೆ ಎಲ್ಲ ತೇಲ್ಬಿಡುತ್ತೆ ಸಾರು ಮೇಲೆಲ್ಲ. ಹಾಗಾಗಿ ಚೂರು ಜೀರಿಗೆ, ಇಂಗಿನ ಅಂಶ ಇರುವಂಥದ್ದು ಹಾಕಿದರೆ ಸಾಕು ಸಾರಿಗೆ, ಪರಿಮಳಕ್ಕೆ ಅಷ್ಟೇ. ಈಗ ನೋಡಿರಿ, ಬೇಳೆ ಎಲ್ಲ ಚೆನ್ನಾಗಿ ಕಟ್ಟು ತೆಕ್ಕೊಂಡಿದ್ದೀನಿ. ಸಾರಿಗೆ ಒಗ್ಗರಣೆ ಸಹ ತೆಕ್ಕೊಂಡಿದ್ದೀನಿ ಒಂಚೂರು. ಈಗ ಮಿಕ್ಕಿದ ಬೇಳೆನ ಈ ಸೊಪ್ಪು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಹಾಕಿಬಿಟ್ಟು ಈ ರೀತಿ ಕಡ್ದು ಬಿಡ್ತೀನಿ. ಚೆನ್ನಾಗಿ ಬ್ಲೆಂಡಾಗಿ ಹೊಂದ್ಕೊಂಬಿಡುತ್ತೆ, ಅದು ನೀಟಾಗಿ ಆಗುತ್ತೆ. ಇನ್ನು ತವ್ವೆ ಸಾರು ಮತ್ತು ಗಂಜಿ ಆಗಿಬಿಟ್ರೆ ಆಯಿತು. ಈಗ ನಾನು ರುಬ್ಬಿಟ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಡ್ತೀನಿ. ಹಬ್ಬಗಳೆಲ್ಲ ಅಡುಗೆ ಮಾಡಿದಾಗ ಮತ್ತು ಸ್ಪೆಷಲ್ಲಾಗಿ ಏನಾದರೂ ತಿಂಡಿಗಳು ಮಾಡಿದಾಗ, ಸ್ವೀಟ್ಸ್ ಮಾಡಿದಾಗ ಖಂಡಿತ ವೀಡಿಯೋಸ್ ಹಾಕ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ನೋಡಿರಿ, ಈಗ ಗಂಜಿ ಸಹ ಚೆನ್ನಾಗಿ ನೀರು ಹಾಕಿ ಬೇಯಿಸಿದ್ದೀನಿ, ಇನ್ನೂ ಮೆತ್ತಗಾಗಿದೆ. ಈಗ ಒಂದು ಸಲ ಚೆನ್ನಾಗಿ ನಾನು ಅದನ್ನು ಮೆತ್ತಗೆ ಮಾಡ್ಕೊಂಡ್ಬಿಡ್ತೀನಿ. ಆಗ ನಮಗೆ ಅಗಳಗಳು ಇರೋದಿಲ್ಲ, ನೀಟಾಗಿ ಮೆತ್ತಗೆ. ಇದನ್ನೇನಂತೀವಿ, ಮೊಮ್ಮು ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಪುಟ್ಟ ಮಕ್ಕಳಿಗೆ ಈ ರೀತಿ ಮೆತ್ತಗೆ ಮಾಡಿಬಿಟ್ಟು ತುಪ್ಪ ಹಾಕಿ ತಿನ್ನಿಸ್ತಾ ಇರ್ತೀವಲ್ವ, ಅದಕ್ಕೆ ಮೊಮ್ಮು ಅಂತ ಅಂತೀವಿ. ಅಂದರೆ ಊಟಕ್ಕೇ ಮೊಮ್ಮು ಅಂತ ಅನ್ನೋದು ಪುಟ್ಟ ಮಕ್ಕಳಿಗೆ. ಹಾಗೆ ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ನೋಡಿರಿ, ರುಬ್ಬಿರುವಂತಹ ಕಾಯಿ ಮತ್ತು ಅದರ ಹಾಲು ಎಲ್ಲನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ
ಒಂದು ಕುದಿ ಕುದಿಸ್ಕೊಂಬಿಟ್ರೆ ಸಾಕು. ಕಾಯಿ ಹಾಕಿದ್ಮೇಲೆ ತುಂಬ ಜಾಸ್ತಿ ಕುದಿಸ್ಬಾರ್ದು, ಆ ಫ್ಲೇವರ್ ಹೊಟ್ಟೋಗುತ್ತೆ. ಎಷ್ಟು ರುಚಿಯಾಗಿತ್ತು ಅಂದರೆ ಇವತ್ತು ನೋಡ್ತಾ ಇದ್ರೇ ನಿಮ್ಗೆ ಅನಿಸ್ಬೋದು ಎಷ್ಟು ರುಚಿಯಾಗಿರುತ್ತೆ ಅಂತ ಅಲ್ವಾ ಸ್ನೇಹಿತರೆ. ಈಗ ನೋಡಿರಿ, ಒಂಚೂರು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಆ ಪರಿಮಳ ಬರುತ್ತಲ್ಲ ಘಮ್ಮಂತ, ಅದು ಗಂಜಿಗೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಒಳ್ಳೆ ಘಮ ಕೊಡುತ್ತೆ. ಹಾಗಾಗಿ ಗಂಜಿ ರೆಡಿ ಆಯಿತು. ಈಗ ಸಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಸಾರಿಗೆ, ಒಂದು ಕಡೆ ತವ್ವೆಗೆ. ಅಡುಗೆ ಮುಗ್ದೋಗ್ಬಿಡುತ್ತೆ. ತುಂಬ ಈಸಿ, ಬೇಗನೆ ಮಾಡ್ಕೊಂಬಿಟ್ಟೆ. ಇವತ್ತು 7 ಗಂಟೆಗೆಲ್ಲ ಅಡುಗೆ ಮುಗ್ದೋಯ್ತು ನಂದು. ಅಂದರೆ 5:15 ಆಗಿತ್ತು ನಾನು ಅಡುಗೆಗೆ ಇಟ್ಟಾಗ. ಸ್ವಲ್ಪ ಆ ಕಡೆ ಈ ಕಡೆ ತರಕಾರಿಗಳು ಹೆಚ್ಕೊಳ್ಳೋದು, ಇನ್ನೇನಾದರೂ ಕೆಲಸ ಇದ್ದೇ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ನೋಡಿರಿ. ಈಗ ಸಾರಿಗೆ ಹುಳಿ, ಉಪ್ಪು, ಖಾರ ಎಲ್ಲನೂ ಹಾಕಿದ್ದೀನಿ. ಒಂದು ರೌಂಡ್ ಕುದಿಸ್ಕೊಂಬಿಟ್ರೆ ತವ್ವೆ ಸಾರು ಎರಡೂ ರೆಡಿ ಆಗಿಬಿಡುತ್ತೆ. ಇನ್ನೇನಿಲ್ಲ ಸ್ನೇಹಿತರೆ, ಅಡುಗೆ ಎಲ್ಲ ಮುಗ್ದು ಹೋದಂಗೆ. ನೀವೆಲ್ಲ ದ್ವಾದಶಿ ದಿನ ಏನೇನು ಅಡುಗೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಡಿಫ್ರೆಂಟಾಗಿ ಏನಾದ್ರು ಮಾಡಿರ್ತೀರ ನೀವುಗಳು ಸಹ, ನನಗೂ ಸ್ವಲ್ಪ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಂತೂ ಕಂಪಲ್ಸರಿ ತವ್ವೆ ಇರಲೇಬೇಕು. ದ್ವಾದಶಿ ದಿನ ತವ್ವೆ ಇರಬೇಕು. ದ್ವಾದಶಿ ಅಂತಲ್ಲ, ಒಂದಿನ ತಪ್ಪಿಸಿದ್ರೆ ಇನ್ನೊಂದು ದಿನಕ್ಕೆ ತವ್ವೆ ಅಂತಲೇ ಕೇಳ್ತಾರೆ. ಹಾಗಾಗಿ ಇಲ್ಲಿ ನೋಡ್ರಿ, ಇವತ್ತಿನ ಅಡುಗೆ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ, ಸ್ವಲ್ಪ ಭಾತ್ ಕಲಿಸಿದ್ದೆ, ಗಂಜಿ ಮತ್ತು ಹೆಸರುಬೇಳೆ ಪಾಯಸ, ಅನ್ನ, ಪಾಲಕ್ ಸೊಪ್ಪಿನ ತವ್ವೆ ಮತ್ತು ಸಾರು. ಘಮ ಅಂತ ಇತ್ತು ಸಾರು ಸಹ. ತುಂಬ ರುಚಿಯಾಗಿತ್ತು ಇವತ್ತು ಅಡುಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಂತೆ. ನಮಸ್ಕಾರ.